ಹಲೋ ಗೈಸ್, ನಾನು ನಿಮ್ಮ ವಿನಯ್. ನೀವು ನೋಡ್ತೀವಿ ಟೆಕ್ ಝೋನ್ ಚಾನಲ್. ನೋಡ್ರಿ, ತುಂಬ ಜನ ತುಂಬ ಶಾಪಿಂಗ್ ಮಾಡ್ತಾ ಇರ್ತಾರೆ. ಈಗೆಲ್ಲ ನೋಡ್ರಿ, ಎಲ್ಲ ಶೂ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಎಲ್ಲ ಇವಾಗ ಆನ್ಲೈನ್ನಾಗ ತರಿಸ್ತಾ ಇರ್ತೀವಿ. ಆದ್ರೆ ನಾವು ತರಿಸೋ ಮುಂದೆ ಕೆಲವೊಂದು ಟೈಮ್ನಾಗ ಏನಾಗ್ಬಿಟ್ಟಿರ್ತಪ್ಪ ಅಂದ್ರೆ ಈ ಆಫರ್ಗಳು ಇರೋಂಗಿಲ್ಲ. ಎಲ್ಲ ಫೆಸ್ಟಿವಲ್ದಾಗ ಇರುತ್ತೆ, ಅಂದ್ರೆ ಬಿಗ್ ಬಿಲಿಯನ್ ಡೇ ಆಗಿರ್ಬೋದು, ಅಥವಾ ಈ ಅಮೆಝಾನ್ ಫೆಸ್ಟಿವಲ್ ಆಗಿರ್ಬೋದು, ಈ ದಸರಾಕ್ಕೆ ಬರುವಂತಹದ್ದು ಒಂದು ಆಫರ್ ಆಗಿರ್ಬೋದು, ಅವೆಲ್ಲ ಈ ಹಬ್ಬ ಹರಿದಿನ ಬಂದಾಗ ಮಾತ್ರ ಇರ್ತಾವೆ. ಉಳಿದ ಟೈಮ್ನಾಗ ನಿಮಗೆ ಆಫರು ಇರಲ್ಲ, ಇರ್ತಾವೆ, ಬಟ್ ನಿಮಗೆ ಗೊತ್ತಾಗಿಲ್ಲ. ಸೊ ಈ ಒಂದು ವಿಡಿಯೋದಾಗ ನಾನು ನಿಮ್ಗೆ ನೀವೇನಾರ ಪರ್ಚೇಸ್ ಮಾಡ್ತೀರಪ್ಪ ಅಂತಂದ್ರೆ ಈ ಒಂದು ಟ್ರಿಕ್ನ ನೀವು ಯೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡಿದ್ರೆ ನಿಮಗೆ ಅತಿ ಕಮ್ಮಿ ಬೆಲೆ ಒಳಗಡೆ ನಿಮಗೆ ಪ್ರಾಡಕ್ಟ್ಗಳು ಸಿಗ್ತಾವೆ. ಅದು ಹೆಂಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ ತನಕ ನೋಡ್ರಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ನೀವೇನಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಂತರೂ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ನಾವು ವಿಡಿಯೋಕ್ಕೆ ತಕ್ಷಣ ನಿಮಗೆ ಪಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಓಕೆ, ಸೊ ವಿಡಿಯೋನ ಶುರು ಮಾಡೋಣ. ನೋಡ್ರಿ, ನೀವೇನಾರು ಅಮೆಝಾನ್ದಾಗ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ನಾರ್ಮಲ್ ಆಗಿ ಅಮೆಝಾನ್ ಅಪ್ಲಿಕೇಶನ್ ಓಪನ್ ಮಾಡ್ತೀರಿ. ಓಪನ್ ಮಾಡಿದಾಗ ಅಲ್ಲಿ ಸರ್ಚ್ ಬಾರ್ನಾಗ ಸರ್ಚ್ ಮಾಡೋದಲ್ಲ. ಸೊ ಆ ಥರ ಸರ್ಚ್ ಮಾಡಿದ್ರೆ ನಿಮ್ಗೆ ಅಷ್ಟು ಕಮ್ಮಿ ಬೆಲೆಗೆ ನಿಮ್ಗೆ ಸಿಗೋದು ಡೌಟ್. ಬಟ್ ನೀವು ಈ ರೀತಿ ಮಾಡಿರಿ. ಏನಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ತೋರ್ಸಾತಿ ನೋಡ್ರಿ. ಸೊ ಈ ಆಪ್ಷನ್ನಾಗ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡ್ರಿ ಡೀಲ್ ಆಫ್ ದ ಡೇ ಅಂತ ಹೇಳ್ಬಿಡುತ್ತೆ, ಅಥವಾ ಇಲ್ಲಿ ಡೀಲ್ಸ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ತಳಗೆ ಹೋದ್ರೆ ಇಲ್ಲಿ ಕ್ಲಿಯರೆನ್ಸ್ ಸ್ಟೋರ್ ಅಂತ ಒಂದು ಆಪ್ಷನ್ ತೋರ್ಸಾತೈತಿ. ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ ಅಪ್ ಟು 50 to 60%, 70% ಆಫ್ನಾಗ ನಿಮ್ಗೆ ಪ್ರಾಡಕ್ಟ್ಗಳು ಸಿಗತ್ತವು. ಅವು ಎಲ್ಲ ಪ್ರಾಡಕ್ಟ್ಗಳು ನಿಮ್ಗೆ ಅಂದ್ರೆ ಕಿಚನ್ ರಿಲೇಟೆಡ್ ಆಗಿರ್ಬೋದು, ಅಥವಾ ನಿಮ್ಗೆ ಈ ಜಿಮ್ ಐಟಮ್ಸ್ ಆಗಿರ್ಬೋದು, ಫುಟ್ವೇರ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ನಿಮ್ಗೆ ಅತಿ ಕಮ್ಮಿ ಬೆಲೆ ಒಳಗಡೆ ಈ ಒಂದು ಕ್ಲಿಯರೆನ್ಸ್ ಸ್ಟೋರ್ ಒಳಗಡೆ ಸಿಗ್ತಾವೆ. ಏನಪ್ಪ ಇದು ಕ್ಲಿಯರೆನ್ಸ್ ಸ್ಟೋರ್ ಅಂತಂದ್ರೆ ನೋಡ್ರಿ, ಕೆಲವೊಂದಿಷ್ಟು ಪ್ರಾಡಕ್ಟ್ಗಳು ಉಳ್ಕೊಂಡ್ಬಿಟ್ಟಿರ್ತಾವೆ ಅಮೆಝಾನ್ದ ಈ ಸೆಲ್ಲರ್ ಕಡೆ. ಒಂದಿಷ್ಟು ಪ್ರಾಡಕ್ಟ್ಗಳು ಉಳ್ಕೊಂಡ್ಬಿಟ್ಟಿರ್ತಾವೆ. ಅಂದ್ರೆ ಒಂದು 20 ಫ್ರಿಜ್ ಅಂತ ತಿಳ್ಕೊರಿ, ಒಂದು 19 ಅಥವಾ 18 ಫ್ರಿಜ್ ಸೇಲ್ ಆಗ್ಬಿಟ್ಟು ಇನ್ನೆರಡು ಸೇಲ್ ಆಗವಲ್ಲು. ಬಟ್ ಅದನ್ನ ಇವಾಗ ಜಲ್ದಿನ ಸೇಲ್ ಮಾಡಿ ಹೊಸ ನ್ಯೂ ಸ್ಟಾಕ್ ತರಿಸ್ಬೇಕು. ಸೊ ಅವ್ರು ಏನು ಮಾಡ್ಬಿಡ್ತಾರ, ಈ ಕ್ಲಿಯರೆನ್ಸ್ ಸ್ಟೋರ್ದಾಗ ಹಾಕ್ಬಿಡ್ತಾರ ಸ್ವಲ್ಪ ಕಮ್ಮಿ ಬೆಲೆ ಇಟ್ಟು. ಅವಾಗ ಏನಾಗುತ್ತೆ, ನಿಮ್ಗೆ ಸ್ವಲ್ಪ ಕಮ್ಮಿ ಬೆಲೆಗೆ ನಿಮ್ಗೆ ಸಿಕ್ಕಿಬಿಡುತ್ತೆ ಫ್ರಿಡ್ಜ್. ಅದೇ ರೀತಿ ಫುಟ್ವೇರ್ ಆಗಿರ್ಬೋದು, ಕ್ಲಾತ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ನಿಮ್ಗೆ ಈ ಒಂದು ಕ್ಲಿಯರೆನ್ಸ್ ಸ್ಟೋರ್ದಾಗ ಸಿಗ್ತಾವೆ. ಬಟ್ ಈ ಫುಟ್ವೇರ್ ಇರ್ತಾವೆ ನೋಡ್ರಿ, ಅವೆಲ್ಲ ನಿಮ್ಗೆ ನಿಮ್ಮ ಸೈಜ್ ಸಿಗೋದು ಸ್ವಲ್ಪ ಡೌಟ್. ಯಾಕಂದ್ರೆ ಕೆಲವೊಂದು ಟೈಮ್ನಾಗ 8 ನಂಬರ್ ಉಳ್ಕೊಂಡ್ಬಿಟ್ಟಿರ್ತಾವೆ, ಅಥವಾ ಕೆಲವೊಂದು ಟೈಮ್ನಾಗ 9 ನಂಬರ್ ಉಳ್ಕೊಂಡಿರ್ತಾವೆ, ಕೆಲವೊಂದು ಟೈಮ್ನಾಗ 11 ನಂಬರ್ ಉಳ್ಕೊಂಡಿರ್ತಾವೆ, 10 ನಂಬರ್ ಉಳ್ಕೊಂಡಿರ್ತಾವೆ, ಕೆಲವೊಂದು ಟೈಮ್ನಾಗ 7 ನಂಬರ್ ಉಳ್ಕೊಂಡಿರ್ತಾವೆ. ಬಟ್ ನಿಮಗೆ ಬೇಕಾಗಿರೋದು 8 ನಂಬರು. ಈ ರೀತಿ ಪ್ರಾಬ್ಲಮ್ ಆಗಿರುತ್ತೆ. ಬಟ್ ನೋಡ್ರಿ, ಕೆಲವೊಂದು ಟೈಮ್ ನಿಮ್ಗೆ ಬೇಕಾಗಿರುವಂಥ ಪ್ರಾಡಕ್ಟ್ಗಳು ನಿಮ್ಗೆ ಸಿಗ್ತಾವೆ, ಸರ್ಚ್ ಮಾಡ್ಬೇಕು ಅಷ್ಟೇ ನೀವು. ಬಟ್ ಇದ್ರಾಗ ನೀವು ಎಲ್ಲ ರೀತಿಯಾದಂಥ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲ ರೀತಿಯಾದಂಥ ಪ್ರಾಡಕ್ಟ್ಗಳು ನಿಮ್ಗೆ ಇಲ್ಲೇ ಅತಿ ಕಮ್ಮಿ ಬೆಲೆ ಒಳಗಡೆ ಸಿಗ್ತಾವೆ. ಸೊ ಇದು ನಿಮಗೆ ಗೊತ್ತಿತ್ತನ್ನ ಹೇಳ್ರಿ, ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಓಕೆ, ಸೊ ಇದು ಫಸ್ಟ್ ವೇ. ಬಟ್ ಈ ಒಂದು ಫೆಸಿಲಿಟಿ ಫ್ಲಿಪ್ಕಾರ್ಟ್ನಾಗ ಇಲ್ಲ. ಓಕೆ, ಸೊ ಎರಡನೇ ರೀತಿ ಯಾವುದೇ ರೀತಿಪ್ಪ ಅಂತಂದ್ರೆ ನೋಡ್ರಿ, ಅಮೆಝಾನ್ದಾಗ ಅಥವಾ ಫ್ಲಿಪ್ಕಾರ್ಟ್ನಾಗ ಕೆಲವೊಂದು ಟೈಮ್ನಾಗ ಗ್ಲಿಚ್ ಅಥವಾ ಸಡನ್ ಆಗಿ ಪ್ರೈಸ್ನ ಡೌನ್ ಮಾಡಿಬಿಡ್ತಾರೆ. 1 hour 2 hour ಮಾತ್ರ ಇರ್ತದೆ ಆ ಆಪ್ಷನ್. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ನಾನು ನಿಮಗೊಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ದಾಗ. ಸೊ ಅದಕ್ಕೆ ಹೋಗ್ಬಿಟ್ಟು ಜಾಯ್ನ್ ಆಗ್ರಿ, ಅಮೆಝಾನ್ ಬೆಸ್ಟ್ ಡೀಲ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನೀವು ಜಾಯ್ನ್ ಆದ್ರೆ ಈ ರೀತಿ ಸಡನ್ ಆಗಿ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳದ್ದು ಬೆಲೆ ಕಮ್ಮಿ ಆದ ತಕ್ಷಣ ಅದ್ರದ್ದು ಲಿಂಕನ್ನು ಅವರು ಪ್ರೊವೈಡ್ ಮಾಡ್ತಾರೆ ಆ ಒಂದು ಟೆಲಿಗ್ರಾಮ್ ಚಾನಲ್ದಾಗ. ನೀವು ನಿಮಗೆ ಬೇಕಪ್ಪ ಅಂದ್ರೆ ಆ ಪ್ರಾಡಕ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಅವೆಲ್ಲ ಅಫಿಲಿಯೇಟ್ ಲಿಂಕ್ಗಳು, ಯಾವುದೇ ರೀತಿಯಾದಂಥ ಫೇಕ್ ಅಥವಾ ಯಾವುದೇ ರೀತಿಯಾದಂಥ ಹಾನಿಕರವಾಗುವಂಥ ಲಿಂಕ್ಗಳು ಅಲ್ಲ ನಿಮ್ಮ ಫೋನ್ಗೆ. ಅದು ನಿಮ್ಗೆ ಅಫಿಲಿಯೇಟ್ ಲಿಂಕ್ ಅಷ್ಟ. ನಿಮ್ಗೆ ಕೆಲವೊಂದು ಟೈಮ್ನಾಗ ಎಲ್ಲನೂ ಸರ್ಚ್ ಮಾಡಕ್ಕೆ ಕುಂದ್ರಕ್ಕಾಗಿಲ್ಲ. ಕೆಲವೊಂದು ಟೈಮ್ ಏನಾಗ್ಬಿಡುತ್ತಪ್ಪ ಅಂದ್ರೆ ಸಡನ್ ಆಗಿ ಬೆಲೆನ ಕಮ್ಮಿ ಮಾಡ್ತಾರೆ. ಬರೀ ಅರ್ಧ ಗಂಟೆ ಅಥವಾ 1 ಗಂಟೆ ಮಾತ್ರ ಇರ್ತದೆ ಆಫರ್. ಅವಾಗ ಏನಾಗುತ್ತಪ್ಪ ಅಂದ್ರೆ ಇವ್ರು ಸರ್ಚ್ ಮಾಡ್ತಾನೆ ಇರ್ತಾರೆ. ಅವಾಗ ಕಡಿಮೆ ಆದ ತಕ್ಷಣ ಪಟ್ ಅಂತ ಹೇಳ್ಬಿಟ್ಟು ಆ ಒಂದು ಪ್ರಾಡಕ್ಟ್ಗಳ ಲಿಂಕ್ಗಳನ್ನ ಇಮಿಡಿಯೇಟ್ ಆಗಿ ಅಲ್ಲಿ ಪೇಸ್ಟ್ ಮಾಡ್ಬಿಡ್ತಾರೆ. ಅದನ್ನು ನೀವು ನೀವೇನು ಮಾಡ್ತೀರಿ, ಟೆಲಿಗ್ರಾಮ್ ಚಾನಲ್ದು ನೀವು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಡ್ರಿ. ಯಾಕಂದ್ರೆ ಅವರು ಲಿಂಕ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ನೋಟಿಫಿಕೇಶನ್ ಬರಲಿಲ್ಲಪ್ಪ ಅಂದ್ರೆ ನೀವು ಯಾವಾಗೋ ನೋಡಿರಿ ಅಂತ ತಿಳ್ಕೊರಿ. ಈಗ ಅದು ಬೆಳಗ್ಗೆ ಬಿಟ್ಟಿರ್ತಾರೆ, ಅದ್ರ ಆಫರ್ ಬೆಳಗ್ಗೆ ಇರ್ತೈತಿ. ಬಟ್ ನಿಮ್ಗೆ ನೀವು ನೋಡಿದ್ದು ಮಧ್ಯಾಹ್ನ ಅಥವಾ ಸಾಯಂಕಾಲ ನೋಡಿರ್ತೀರಿ, ಬಟ್ ಅವಾಗ ಆಫರ್ ಹೋಗ್ಬಿಟ್ಟಿರ್ತೈತಿ. ಆ ಥರ ಆತಪ್ಪ ಅಂತಂದ್ರೆ ನಿಮ್ಗೆ ಕಡಿಮೆ ಬೆಲೆಗೆ ಸಿಗಂಗಿಲ್ಲ. ಅದರದ್ದು ನೀವು ಬೆಲ್ ಐಕನ್ ಆನ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೋರಿ. ನಿಮ್ಗೆ
ಅದು ಲಿಂಕ್ ಪ್ರೊವೈಡ್ ಮಾಡಿದ ತಕ್ಷಣ ಪಟ್ ಅಂತ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ಯಾವ ಪ್ರಾಡಕ್ಟ್ಗಳ ಬೆಲೆ ಕಮ್ಮಿ ಆಗಿರುತ್ತೆ ನೋಡ್ರಿ. ಕೆಲವೊಂದು ಟೈಮ್ನ ಮಿಕ್ಸಿ ಬೆಲೆ ಕಮ್ಮಿ ಆಗಿರುತ್ತೆ, ಕೆಲವೊಂದು ಟೈಮ್ನ ಫೋನ್ ಬೆಲೆ ಕಮ್ಮಿ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಯಾವ ಪ್ರಾಡಕ್ಟ್ಗಳ ಬೆಲೆ ಯಾವ ರೀತಿ ಕಮ್ಮಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿರ್ತಾರೆ ನೋಡ್ಬೋದು ನೀವು. ಸೊ ನೀವು ಅವಾಗ ಏನು ಮಾಡ್ತೀರಿ, ಪಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಕೆಲವೊಂದು ಟೈಮ್ನಾಗ ಗ್ಲಿಚ್ ಅಥವಾ ಕೆಲವೊಂದು ಟೈಮ್ನಾಗ ಸಡನ್ನಾಗಿ ಕಮ್ಮಿ ಮಾಡಿರ್ತಾರೆ, ಆಮೇಲೆ ಅದನ್ನ ಸ್ವಲ್ಪ ಹೊತ್ತಾದ್ಮೇಲೆ ರೈಸ್ ಮಾಡಿಬಿಡ್ತಾರೆ, ಬೆಲೆನ ಜಾಸ್ತಿ ಮಾಡಿಬಿಡ್ತಾರೆ. ಸೊ ಈ ರೀತಿ ಕೂಡ ನೀವು ಅಮೆಝಾನ್ದಾಗ ಆಗಿರ್ಬೋದು ಅಥವಾ ಫ್ಲಿಪ್ಕಾರ್ಟ್ನಾಗ ಆಗಿರ್ಬೋದು ಪರ್ಚೇಸನ್ನು ಮಾಡಬಹುದು. ಓಕೆ, ಸೊ ಇವಾಗ ಗೊತ್ತಾಗಿದೆ ಅಂತ ಅನ್ಕೊಂಡಿನಿ. ನೀವೇನಾದರೂ ಇನ್ಮೇಲೆ ಯಾವುದಾದ್ರು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ರೀತಿಯೂ ಪರ್ಚೇಸ್ ಮಾಡ್ಬೋದು. ಅಥವಾ ಈಸಿಯಾಗಿರೋದಂತ ಯಾವುದಪ್ಪ ಅಂದ್ರೆ ಆರಾಮಾಗಿ ನೀವು ಟೆಲಿಗ್ರಾಮ್ ಚಾನಲ್ನ ನೀವು ಫಾಲೋ ಮಾಡಿ ಇಟ್ಕೊಂಡಿದ್ರಪ್ಪ ಅಂದ್ರೆ ಅದ್ರಾಗ ಪ್ರಾಡಕ್ಟ್ಗಳು ಲಿಂಕ್ ಬಿಡ್ತಾನೆ ಇರ್ತಾರೆ. ಅದು ಅಮೆಝಾನ್ ಆಗಿರ್ಬೋದು ಅಥವಾ ಫ್ಲಿಪ್ಕಾರ್ಟ್ದಾಗ ಇರ್ಬೋದು. ನೀವು ಅದು ಲಿಂಕ್ ಬಂದ ತಕ್ಷಣ ನಿಮಗೆ ಅದು ಇಷ್ಟ ಆತಪ್ಪ ಅಂದ್ರೆ ಪ್ರಾಡಕ್ಟ್ ನಿಮಗೆ ಬೇಕಪ್ಪ ಅಂತಂದ್ರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪರ್ಚೇಸ್ ಕೂಡ ಮಾಡ್ಬೋದು. ಓಕೆ, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿನಿ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂಡಿನಿ. ವಿಡಿಯೋನ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ. ಮತ್ತೆ ಬಟ್ಟೆ ನಿಮ್ಮನ್ನ ಮುಂದೆ ನೋಡಿದಾಗ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.